ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಮಹಾಭಾರತದಲ್ಲಿ ಅಭಿಮನ್ಯು ಸ್ಟೋರಿ ನಾವೆಲ್ಲರೂ ಕೇಳಿರ್ತೀವಿ. ಅಭಿಮನ್ಯು ಹಾಗೆ ಚಕ್ರವ್ಯೂಹ ಸ್ಟೋರಿನ ಅರ್ಜುನನ ಮಗ ಅಭಿಮನ್ಯು. ಸೊ ಅರ್ಜುನ ಇಲ್ದಿರೋಂತಹ ಸಮಯದಲ್ಲಿ ಅಭಿಮನ್ಯು ಬಂದು ಚಕ್ರವ್ಯೂಹನ ಭೇದಿಸ್ಲಿಕ್ಕೆ ಹೋಗ್ತಾನೆ. ಚಕ್ರವ್ಯೂಹ ಅನ್ನೋದು ಒಂದು ಕಾನ್ಸೆಪ್ಟ್, ಯುದ್ಧದಲ್ಲಿ ಯೂಸ್ ಮಾಡುವಂತಹ ಕಾನ್ಸೆಪ್ಟ್. ಆ ಚಕ್ರವ್ಯೂಹದ ಒಳಗೆ ಯಾರೇ ಹೋದ್ರೂ ಕೂಡ ಹೊರಗಡೆಗೆ ಬರ್ಲಿಕ್ಕೆ ಆಗ್ತಿರಲ್ಲ. ಸೊ ಆ ತರ ಸಮಯದಲ್ಲಿ ಅಭಿಮನ್ಯು ಅವಳ ಚಕ್ರವ್ಯೂಹನ ಎಂಟ್ರಿ ಆಗೋದಕ್ಕೆ ಹೋಗ್ತಾನೆ, ಎಲ್ರಿಗೂ ಕನ್ವಿನ್ಸ್ ಮಾಡಿ. ಆದ್ರೆ ಅವನು ಆ ಒಂದು ಚಕ್ರವ್ಯೂಹದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರಲ್ಲ ಜೀವಂತವಾಗಿ. ಅವನ ಅದರಲ್ಲೇನೆ ಪ್ರಾಣ ಕಳ್ಕೊಳ್ತಾನೆ. ಇದರ ಮೋರಲ್ ಏನಪ್ಪಾ ಅಂತ ಅಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸ್ ಅಂತ ನಾವು ಮಾಡ್ತಿದೀವಿ ಅಂತ ಅಂದ್ರೆ, ಎಂಟ್ರಿ ಆಗೋದಷ್ಟೇ ಇಂಪಾರ್ಟೆಂಟ್ ಆಗಿ ಯಾವ ರೀತಿ ಆ ಒಂದು ಎಕ್ಸಿಟ್ ಆಗ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಇಂದ ಯಾವ ರೀತಿ ನಾವು ಹೊರಗಡೆ ಬರ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದನ್ನ ನಮ್ಮ ಯೋಜನೆ ಅಥವಾ ಪ್ಲಾನ್ ಅಲ್ಲಿ ಅದನ್ನ ಒಂದು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಒಂದು ಪಾರ್ಟ್ ಆಗಿ ತಗೊಳ್ಳೋದು ಬಹಳನೇ ಮುಖ್ಯವಾಗಿರುತ್ತೆ. ಬರೀ ಎಂಟ್ರಿ ಅಷ್ಟೇ ಅಲ್ಲ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಂತ ಬಂದ್ರೆ ಎಂಟ್ರಿ ಯಾವಾಗ ಬೇಕಾದ್ರೂ ಆಗ್ಬೋದು. ಎಂಟ್ರಿ ಟೈಮ್ ಇಸ್ ಆಲ್ವೇಸ್ ದೇರ್. ಸೊ ಯಾವಾಗ ಬೇಕಾದ್ರೆ ಎಂಟ್ರಿ ಆದ್ರೂ ರೈಟ್ ಟೈಮ್. ಬಟ್ ಯಾವಾಗ ನಾವು ಎಕ್ಸಿಟ್ ಮಾಡ್ತೀವಿ ಅನ್ನೋದು ನಮ್ಮ ಪ್ರಾಫಿಟಬಿಲಿಟಿ ಅಥವಾ ನಾವು ಯಾವ ರೀತಿ ಅದ್ರ ದುಡ್ಡು ಮಾಡ್ತೀವ ಇಲ್ವ ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ನಮ್ಮ ಎಕ್ಸಿಟ್. ಸೊ ಹಾಗಾಗಿ ಎಂಟ್ರಿ ಹಾಗೆ ಎಕ್ಸಿಟ್ ಎರಡೂ ಪ್ಲಾನ್ಸ್ಗಳನ್ನು ನಾವು ಇನ್ವಾಲ್ವ್ ಮಾಡಬೇಕಾಗುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಯೋಜನೆಗಳಲ್ಲಿ. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಎಕ್ಸಿಟ್ ಮಾಡ್ಬೋದು. ಸುಮಾರು ರೀತಿಗಳಿರುತ್ತೆ. ಸುಮಾರು ಫಂಡಮೆಂಟಲಿ ಅನಲೈಸ್ ಮಾಡೋರು ಫಂಡಮೆಂಟಲಿ ಎಕ್ಸಿಟ್ ಆಗ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ. ಇದೆಲ್ಲ ಸುಮಾರು ರೀತಿಗಳಿದೆ ಮಾರ್ಕೆಟ್ಸ್ ಅಲ್ಲಿ. ಅವರವ್ರದೇ ಆದಂತಹ ಒಂದು ಮೆಥಡ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಯಾವ ರೀತಿಯಲ್ಲಿ ಎಕ್ಸಿಟ್ ಆಗೋದು, ಸುಮಾರು ವಿಡಿಯೋಸ್ಗಳೆಲ್ಲ ನೋಡಿರ್ತೀವಿ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ಎಂಟ್ರಿ ಆಗೋದು ಅಂತ ಹೇಳಿರ್ತಾರೆ. ಆದರೆ ಇದರಿಂದ ಯಾವ ರೀತಿ ಹೊರಗಡೆ ಬರೋದು, ಯಾವ ಒಂದು ಸಮಯದಲ್ಲಿ ನಾವು ನಿರ್ಧಾರ ತಗೊಳ್ಬೇಕು ಆ ಒಂದು ಮ್ಯೂಚುವಲ್ ಫಂಡ್ಸ್ ಇಂದ ಎಕ್ಸಿಟ್ ಆಗೋದನ್ನ ಅನ್ನೋ ಒಂದು ವಿಷಯವನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ವಿತ್ ಪ್ರಿಯಾರಿಟಿ ರೆಗ್ಯುಲರ್ ಅಪ್ಡೇಟ್ಸ್ಗಳು ಸಿಗಬೇಕು ಅಂದ್ರೆ. ಸೊ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ನಾನು ಸುಮಾರು ವಿಡಿಯೋಸ್ಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಏನಪ್ಪಾ ಅಂತ ಅಂದ್ರೆ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮಗೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ಗಳಿಂದ ದುಡ್ಡು ಮಾರುವಂತಹ ಪ್ರಾಬಬಿಲಿಟಿ ಅಥವಾ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಮಗೆ ಮ್ಯೂಚುವಲ್ ಫಂಡ್ಸ್ಗಳೇ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ದುಡ್ಡು ಬರುತ್ತೆ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡಿದ್ರೆ. ಆದರೆ ಕೆಲವೊಂದಿಷ್ಟು ಸಮಯಗಳಲ್ಲಿ ಕೆಲವೊಂದಿಷ್ಟು ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ಕಡೆಯಿಂದ ಅಲರ್ಟ್ ಆಗಿದ್ಕೊಂಡು ಮುಂಚೆನೆ ಪ್ಲಾನ್ ಮಾಡಿ ಎಕ್ಸಿಟ್ ಮಾಡೋಕ್ಕಾದ್ರೆ ಕೆಲವೊಂದಿಷ್ಟು ಸಿಚುವೇಶನ್ಸ್ಗಳಲ್ಲಿ ಆವಾಗ ನಾವು ಇನ್ನೂ ಒಂದು ಒಳ್ಳೆ ರಿಟರ್ನ್ ಅಥವಾ ಒಂದು ಒಳ್ಳೆ ಸ್ಥಾನದಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋ ಅಥವಾ ನಮ್ಮ ಅಮೌಂಟನ್ನು ತಗೊಂಡು ಹೋಗುವಂತಹ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಬರೀ ಎಂಟ್ರಿ ಅಷ್ಟೇ ಅಲ್ಲ, ಬರೀ ಎಂಟ್ರ್ ಆಗೋ ಮೆಥಡ್ ಅಷ್ಟೇ ಅಲ್ಲ, ಯಾವ್ಯಾವ ರೀತಿಯಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿದೆ. ಆ ಕಂಡೀಷನ್ಸ್ಗೆ ಯಾವ್ಯಾವ ರೀತಿ ನಾವು ಅಲರ್ಟ್ ಆಗಿರಬೇಕು, ಹಾಗೆ ಎಕ್ಸಿಟ್ ಆಗಬೇಕು ಆಸ್ ಎ ಕಾಮನ್ ಇನ್ವೆಸ್ಟರ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಕನ್ಸಿಸ್ಟೆಂಟ್ ಪುವರ್ ಪರ್ಫಾರ್ಮೆನ್ಸ್ ಆಫ್ ದ ಫಂಡ್. ಸೊ ಪರ್ಫಾರ್ಮೆನ್ಸ್ ನಮ್ಗೆ ಯಾವ್ದ್ರ ಮೂಲಕ ಅರ್ಥ ಆಗುತ್ತೆ? ಬೆಲೆಯ ಮೂಲಕ. ಈಗ ಸಪೋಸ್ ಮ್ಯೂಚುವಲ್ ಫಂಡ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ NAV ಅಂತ ಬರುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ. ಸೊ ಬೇಸಿಕಲಿ ಈ ಒಂದು ಶೇರ್ಗೆ ಹೆಂಗೆ ಶೇರ್ ಪ್ರೈಸ್ ಇರುತ್ತೋ ಅದೇ ರೀತಿ ಮ್ಯೂಚುವಲ್ ಫಂಡ್ಗೆ ಇದು ಒಂದು ಇಂಡಿಕೇಶನ್ ನಂಬರ್ ಆಗಿರುತ್ತೆ. ಈ NAV ಬೆಳೀತಾ ಇದೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ಬೆಳೀತಾ ಇದೆ ಅಂತ ಅರ್ಥ. NAV ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಗುಜರಾತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಏನಪ್ಪಾ ಅಂದ್ರೆ ಭಾವ್ ಭಗವಾಂಚೆ ಅಂತ ಹೇಳ್ತಾರೆ. ಏನಿದ್ರ ಅರ್ಥ ಅಂದ್ರೆ, ಪ್ರೈಸ್ ಅನ್ನೋದು ಈಗೇನು ಬೆಲೆ ಅನ್ನೋದೇನಿದೆಯೋ ಅದೇ ಒಂದು ದೇವರಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ ಒಂದ್ ಕಡೆಗೆ. ಸೊ ಇದೇ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. ಏನಪ್ಪಾ, ಈಗ ಯಾವುದೇ ಒಂದು ಫಂಡೇ ಆಗಲಿ, ಮ್ಯೂಚುವಲ್ ಫಂಡೇ ಇರ್ಬೋದು ಅಥವಾ ಶೇರೇ ಇರ್ಬೋದು, ಅದರ ಪರ್ಫಾರ್ಮೆನ್ಸ್ ನ ಫಸ್ಟ್ ಲೆವೆಲ್ ಅಲ್ಲಿ ಇಂಡಿಕೇಟ್ ಮಾಡುವಂತಹ ಒಂದು ಇಂಡಿಕೇಟರ್ ಯಾವುದು? ಆಬ್ವಿಯಸ್ಲಿ ಪ್ರೈಸ್. ಸೊ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಈಗ ಮ್ಯೂಚುವಲ್ ಫಂಡ್ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಡೇ ಬೈ ಡೇ NAV ಕಡಿಮೆ ಹಾಕೊಂಡು ಬರ್ತಾ ಇದೆ ಅಂತ ಅಂದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್, ಅಥವಾ ಏನೋ ಫಂಡಮೆಂಟಲಿ ಏನೋ ಚೇಂಜಸ್ ಆಗಿದೆ ಮ್ಯೂಚುವಲ್ ಫಂಡ್ ಅಲ್ಲಿ, ಅಥವಾ ಏನೋ ಒಂದು ಸಮಥಿಂಗ್ ಎರರ್ ಆಗ್ತಾ ಇದೆ ಹಿಂದ್ಗಡೆಗೆ. ಸೊ ಅದು ಡೈರೆಕ್ಟ್ ಆಗಿ ಪ್ರೈಸ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಪ್ರೈಸ್ ಅನ್ನೋದೇನಿದೆಯೋ, ಈ ಬೆಲೆ ಏನಿದೆಯೋ ಮ್ಯೂಚುವಲ್ ಫಂಡ್ ಇದೇ ಮೊದಲನೇ ಒಂದು ಇಂಡಿಕೇಟರ್ ಆಗಿರುತ್ತೆ ನಾವು ಎಕ್ಸಿಟ್ ಮಾಡ್ಲಿಕ್ಕೆ. ಬೇಸಿಕಲಿ ಹೇಗೆ, ಈಗ ಒಂದು ಏನಪ್ಪಾ ಅಂತ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಪುವರ್ ಪರ್ಫಾರ್ಮೆನ್ಸ್ ಇಟ್ಕೊಳ್ಳೋದು. ಸೊ ಮಂತ್ ಬೈ ಮಂತ್ ಅಥವಾ ಕ್ವಾರ್ಟರ್ ಬೈ ಕ್ವಾರ್ಟರ್ ಅದರ ಬೆಲೆ ಕುಸಿತಾ ಇದೆ, ಕನ್ಸಿಸ್ಟೆಂಟ್ಲಿ ಡೌನ್ ಟ್ರೆಂಡ್ ಅಲ್ಲಿ ರನ್ ಆಗ್ತಾ ಇದೆ ಅದರ NAV ಅಂತ ಅಂದ್ರೆ ಅದು ಫಸ್ಟ್ ಸೈನ್ ಆಗಿರುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಆಗಿ ಇದ್ರಲ್ಲಿ ನೋಡ್ಬೇಕಾಗಿರುವಂತದ್ದು ಇಂಡೆಕ್ಸ್ ರಿಟರ್ನ್ ಗೆ ಕಂಪೇರ್ ಮಾಡಬೇಕಾಗುತ್ತೆ. ಇಂಡೆಕ್ಸ್ ಅಂದ್ರೆ ಯಾವುದು? ನಿಫ್ಟಿ 50 ರಿಟರ್ನ್. ಸೊ ಈಗ ಅಸ್ಯೂಮ್ ಮಾಡಿ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ವರ್ಷದಲ್ಲಿ ಈಗ ಒಂದು ಕಳೆದ ವರ್ಷದಲ್ಲಿ ನಿಫ್ಟಿ 50 ಬಂದು ಒಂದು 10% ರಿಟರ್ನ್ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಆದ್ರೆ ಮ್ಯೂಚುವಲ್ ಫಂಡ್, ಈಗ ನಾವು ಇನ್ವೆಸ್ಟ್ ಮಾಡಿರುವಂತಹ ಮ್ಯೂಚುವಲ್ ಫಂಡ್ ಬರೀ 5% ಅಥವಾ 4% ಅಥವಾ ಕಡಿಮೆನೂ ಕೊಟ್ಟಿರ್ಬೋದು, ನೆಗೆಟಿವ್ ರಿಟರ್ನ್ ಬಂದಿರಬಹುದು. ಸೊ ಕಂಪೇರಿಂಗ್ ಟು ದ ನಿಫ್ಟಿ 50 ಅಥವಾ ಏನು ಇಂಡೆಕ್ಸ್ ರಿಟರ್ನ್ ಅಂತ ಕರಿತೀವೋ, ಸೊ ಇಂಡೆಕ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಅಂಡರ್ ಪರ್ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಆ ಇಂಡೆಕ್ಸ್ ರಿಟರ್ನ್ ಕಿಂತ ಕಡಿಮೆ ರಿಟರ್ನ್ ಕೊಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕನ್ಸಿಸ್ಟೆಂಟ್ ಆಗಿ ಮೋರ್ ದನ್ 1 year, ಸೊ 1 month 2 monthಗೆ ನಾನು ಹೇಳ್ತಿಲ್ಲ, 1 ತಿಂಗಳು 2 ತಿಂಗಳಲ್ಲಿ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ವಿಚ್ ಈಸ್ ಫೈನ್.
ಬಟ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಮೋರ್ ದನ್ ಇಯರ್, ಒಂದು ವರ್ಷಕ್ಕಿಂತ ಜಾಸ್ತಿ ಆದ್ರೂ ಕೂಡ ನಿಮ್ಮ ಫಂಡ್ ಅಂಡರ್ ಪರ್ಫಾರ್ಮ್ ಆಗ್ತಾ ಇದೆ ಇಂಡೆಕ್ಸ್ಗೆ, ಅಥವಾ ಕನ್ಸಿಸ್ಟೆಂಟ್ ಆಗಿ ಡೌನ್ ಟ್ರೆಂಡ್ ಅಲ್ಲಿ ರನ್ ಆಗ್ತಾ ಇದೆ NAV ಅಂತ ಅಂದ್ರೆ, ಇದು ಮೊದಲನೇ ಸೈನ್ ಆಗಿರುತ್ತೆ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ನ ಎಕ್ಸಿಟ್ ಮಾಡುವಂಥದ್ದು. ಸೊ ಅಥವಾ ಇದನ್ನ ಎಕ್ಸಿಟ್ ಆಗ್ಬಿಟ್ಟು ಬೇರೆ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ನೀವು ಪ್ಲಾನ್ ಇಟ್ಕೋಬಹುದು ಈ ತರ ಸಮಯದಲ್ಲಿ. ಸೊ ಪ್ರೈಸ್ ಅನ್ನೋದು ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಪರ್ಫಾರ್ಮೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. ಕನ್ಸಿಸ್ಟೆಂಟ್ ಅಂಡರ್ ಪರ್ಫಾರ್ಮ್ ಆಗ್ತಿದೆ ಕಂಪೇರಿಂಗ್ ಟು ದ ಇಂಡೆಕ್ಸ್, ಹಾಗೆ ಅದರ ಬೆಲೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಡೌನ್ ಟ್ರೆಂಡ್ ಅನ್ನ ಕಾಣ್ತಾ ಇದೆ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೆ, ಇದು ಮೊದಲನೇ ಒಂದು ಸೈನ್ ಆಗಿರುತ್ತೆ, ಚಿಹ್ನೆ ಆಗಿರುತ್ತೆ ನಾವು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇಂದ ಹೊರಗಡೆ ಬರಲಿಕ್ಕೆ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಫಂಡ್ ದಿ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್. ಸೊ ಅವರ ಗುರಿಗಳು ಏನಿತ್ತು, ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ಅವ್ರದೇ ಆದಂತಹ ಒಂದು ಗುರಿಗಳು ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಈಗ ಇಂಡೆಕ್ಸ್ ಫಂಡ್ಗಳು ಅಂತಂದ್ರೆ ಬರೀ ಇಂಡೆಕ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್ ಸೆಕ್ಟರಲ್ ಮ್ಯೂಚುವಲ್ ಫಂಡ್ ಇದೆ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಅಥವಾ ಮೆಡಿಕಲ್ ಕಂಪನೀಸ್ ರಿಲೇಟೆಡ್ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಈ ತರ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಆದ್ರೂ ಅವ್ರದೇ ಆದಂತಹ ಒಂದು ಗುರಿಗಳಿರುತ್ತೆ, ವಿಷನ್ ಇಟ್ಕೊಂಡು ಅವರು ಇನ್ವೆಸ್ಟ್ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲೇ ಮಾಡಬೇಕು ಅನ್ನೋ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಯಾವುದೇ ಮ್ಯೂಚುವಲ್ ಫಂಡ್ಗೆ ಆಗಲಿ. ಈಗ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ನೋಡಪ್ಪ ನನಗೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ, ನಾನು ಈಕ್ವಿಟಿ ಡೈವರ್ಸಿಫೈಡ್ ಒಂದು ಫಂಡ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಹೂಡಿಕೆ ಮಾಡಿರ ಅಂತ ಅನ್ಕೊಳ್ಳೋಣ. ಆದ್ರೆ ಸಮಯ ಹೋದಂಗೆ ಆ ಫಂಡಲ್ಲಿ ಏನೋ ಚೇಂಜಸ್ ಆಯಿತು, ಏನೋ ಒಂದು ಪರ್ಟಿಕ್ಯುಲರ್ ಚೇಂಜಸ್ ಆಗಿ ಅವರು ಅದನ್ನ ಪ್ಲಾನ್ನ ಚೇಂಜ್ ಮಾಡಿಕೊಂಡು, ಇಲ್ಲಪ್ಪ ನಾವು ಈ ತರ ಈಕ್ವಿಟಿ ಡೈವರ್ಸಿಫೈಡ್ ಮಾತ್ರ ಅಲ್ಲ, ನಮ್ಮ ಅಮೌಂಟ್ ಅನ್ನ ನಾವು ಬರೀ ಕಾನ್ಸಂಟ್ರೇಟೆಡ್ ಆಗಿ ಫಾರ್ಮಾಸ್ಯೂಟಿಕಲ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೇ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಈ ಚೇಂಜಸ್ಗಳು ಬಂತು ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಅಂದ್ರೆ, ಫಸ್ಟ್ ಥಿಂಗ್ ಏನಾಗುತ್ತೆ, ನೀವು ಅನ್ಕೊಂಡಿದ್ರೆ ಈಗ ಡೈವರ್ಸಿಫೈ ನೀವು ಮಾಡಿದ ರೀಸನ್ ಏನೋ ರಿಸ್ಕ್ ಕಡಿಮೆ ಮಾಡ್ಕೋಬೇಕು ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂತ. ಬಟ್ ಇವರು ಅವರ ಮ್ಯಾನೇಜ್ಮೆಂಟ್ ಪ್ರಕಾರ ಡಿಸೈಡ್ ಮಾಡ್ಬಿಟ್ಟು ಇಲ್ಲ ನಮ್ಮ ಫಂಡ್ ಬರೀ ಈ ತರ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಟೆಡ್ ಆಗಿರುವಂತಹ ಒಂದು ಪೋರ್ಟ್ಫೋಲಿಯೋಗೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ಅಂತ ಅಂದ್ರೆ, ಈ ಒಂದು ಪರ್ಟಿಕ್ಯುಲರ್ ನ್ಯೂಸ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟೈರ್ ಆಬ್ಜೆಕ್ಟಿವ್ ಏನಿತ್ತು ಮ್ಯೂಚುವಲ್ ಫಂಡ್ದು, ನೀವು ಇನಿಷಿಯಲ್ ನೀವೇನು ಅನ್ಕೊಂಡು ಇನ್ವೆಸ್ಟ್ ಮಾಡಿದ್ರ ಮ್ಯೂಚುವಲ್ ಫಂಡ್ ಅಲ್ಲಿ, ಆ ಫಂಡಮೆಂಟಲ್ ರೀಸನ್ ಒಂದು ಚೇಂಜಸ್ ಆಗುವಂತಹ ಪರಿಸ್ಥಿತಿ ಇದೆ. ಸೊ ಈ ತರ ಸಮಯದಲ್ಲಿ ಒಂದು ಕಾನ್ಸಂಟ್ರೇಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಈ ತರ ಒಂದೇ ಪರ್ಟಿಕ್ಯುಲರ್ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಇಂಡಸ್ಟ್ರಿ ರಿಲೇಟೆಡ್ ಆ ಇಮಿಡಿಯೇಟ್ ಇಂಪ್ಯಾಕ್ಟ್ ಜಾಸ್ತಿ ಕಾಣುತ್ತೆ ಇನ್ ಕಂಪೇರ್ ಟು ದ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಇದ್ದಾಗ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಫಂಡ್, ಈಗ ಯಾವುದೇ ಒಂದು ಫಂಡ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಏನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಡೈವರ್ಸಿಫೈಡ್, ಬಟ್ ಇದನ್ನ ನೀವು ಏನೇ ಒಂದು ಸ್ಪೆಷಲ್ ಚೇಂಜಸ್ ಆದ್ರೂ ಕೂಡ, ಎಂಟೈರ್ ಆಬ್ಜೆಕ್ಟಿವ್ ಏನಿದೆಯೋ ಮ್ಯೂಚುವಲ್ ಫಂಡ್ ಅದು ಚೇಂಜ್ ಆದ್ರೂ ಕೂಡ ನೀವು ಈ ಒಂದು ಪಾಯಿಂಟ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ ಇಂದ ಎಕ್ಸಿಟ್ ಆಗ್ಲಿಕ್ಕೆ. ಸೊ ನೀವು ಅನ್ಕೊಂಡಿರೋ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗ್ತಿಲ್ಲ, ನೀವು ಅನ್ಕೊಂಡಿರೋ ಒಂದು ಮೆಥಡ್ ಅದು ವ್ಯಾಲಿಡ್ ಇಲ್ಲ ಇವಾಗ ಅಂತ ಅಂದ್ರೆ, ಇದು ಒಂದು ಪಾಯಿಂಟ್ ಆಗಿರುತ್ತೆ, ಟ್ರಿಗರ್ ಆಗಿರುತ್ತೆ ನೀವು ಆ ಮ್ಯೂಚುವಲ್ ಫಂಡ್ ಇಂದ ಹೊರಗಡೆ ಬರಲಿಕ್ಕೆ, ಅಥವಾ ಮ್ಯೂಚುವಲ್ ಫಂಡ್ ಇಂದ ತೆಗೆದು ಇನ್ನೊಂದು ಮ್ಯೂಚುವಲ್ ಫಂಡ್ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 50% ಅಮೌಂಟ್ ಅನ್ನ ನೀವು ಡೆಪ್ಟ್ ಫಂಡ್ಗಳಿಗೆ ಹಾಕಿದ್ರೆ, ಇನ್ನ 50% ಅಮೌಂಟ್ ಅನ್ನ ಇಕ್ವಿಟಿ ಫಂಡ್ಸ್ಗೆ ಹಾಕಿದ್ದೀರಾ ಅಂತ ಅನ್ಕೊಳ್ಳೋಣ. ವಿಚ್ ಮೀನ್ಸ್ ನೀವು ನಿಮ್ಮ ಎಂಟೈರ್ ಅಮೌಂಟ್ ಅನ್ನ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಿಲ್ಲ, ಡೈವರ್ಸಿಫೈ ಮಾಡಿ ಅರ್ಧ ಅಮೌಂಟ್ ಅನ್ನ ಈ ಡೆಪ್ಟ್ಗೆ, ಅರ್ಧ ಅಮೌಂಟ್ ಅನ್ನ ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿದಿರಾ ಅಂತ ಅನ್ಕೊಳ್ಳೋಣ. ಒಂದು ವರ್ಷ ಆಗಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಸಡನ್ ಆಗಿ ಏನೋ ಒಂದು ಚೇಂಜಸ್ ಆಯ್ತು, ನಿಮ್ಮ ಫಂಡ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಎಕನಾಮಿಕ್ಸ್ ರಿಲೇಟೆಡ್ ಏನೋ ಒಂದು ಚೇಂಜಸ್ ಆಗ್ಬಿಟ್ಟು ನಿಮ್ಮ ಅಮೌಂಟ್ ಏನು ಇನ್ವೆಸ್ಟ್ ಮಾಡಿದ್ರು ತುಂಬಾ ವೇರಿಯೇಷನ್ಸ್ಗಳಾಗಿದೆ ನಿಮ್ಮ ಅಲೋಕೇಶನ್ಸ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಸೊ ಈ ತರ ಸಮಯದಲ್ಲಿ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ, ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಈ ತರ ಒಂದು ಸಮಯದಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈ ತರ ವಿಷಯ ಬಂದಾಗ, ಯಾವ ಫಂಡ್ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಯಾವ ಫಂಡ್ ರಿಲೆವೆಂಟ್ ಇದೆಯೋ, ನಿಮ್ಮ ಒಂದು ಕಾಂಟೆಕ್ಸ್ಟ್ ಏನಿತ್ತು ಓವರ್ ಆಲ್ ಈ ಪ್ರಾಪರ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಡೈವರ್ಸಿಫೈಡ್ ವೇದಲ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ವರ್ಕ್ ಆಗ್ತಿದೆ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ನೀವು ಆ ಫಂಡ್ ಅನ್ನ ಇಟ್ಕೋಬಹುದು. ಇಲ್ಲ ಅಂತ ಅಂದ್ರೆ ಆ ಫಂಡ್ ಅನ್ನ ರಿಮೂವ್ ಮಾಡಿಬಿಟ್ಟು ಬೇರೆ ಫಂಡ್ ಅನ್ನ, ಯಾವುದು ನಿಮ್ಮ ಫೇವರೇಬಲ್ ಇರುವಂತಹ ಒಂದು ಫಂಡ್ ಅನ್ನ ನೀವು ಮತ್ತೆ ರೀಬ್ಯಾಲೆನ್ಸಿಂಗ್ ಕನ್ಸಿಡರ್ ಮಾಡಿಕೊಂಡು ರೀಇನ್ವೆಸ್ಟ್ ಬೇರೆ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಬಂದು ಅಚೀವ್ಮೆಂಟ್ ಆಫ್ ಪರ್ಸನಲ್ ಫೈನಾನ್ಷಿಯಲ್ ಗೋಲ್. ಸೊ ಆಬ್ವಿಯಸ್ಲಿ ನಾವೆಲ್ಲರೂ ಇವತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಈಕ್ವಿಟೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಅಂದ್ರೆ, ನಮಗೆ ರೆಗ್ಯುಲರ್ ಆಗಿ ಏನು ರಿಟರ್ನ್ ಸಿಗುತ್ತೋ ಅದಕ್ಕಿಂತ ಹೈಯರ್ ರಿಟರ್ನ್ ಸಿಗುತ್ತೆ ಅನ್ನೋದು ಒಂದು. ಎರಡನೇದ್ದು, ನಮ್ಮ ಗೋಲ್ಸ್ ಗಳ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸುಮಾರು ಜನ ಇನ್ವೆಸ್ಟರ್ಸ್ ಗಳು ಏನಿರ್ತಾರೋ ಅವ್ರದೇ ಆದಂತಹ ಗೋಲ್ಸ್ ಗಳಿರುತ್ತೆ. ಈಗ ನೋಡಪ್ಪ, ನನಗೆ ಇಷ್ಟು ವರ್ಷ ಆದ್ಮೇಲೆ ನನಗೆ ಯಾವುದೇ ತರದ್ದು ಯೋಚನೆಗಳಿರಬಾರ್ದು, ಅಮೌಂಟ್ ನನಗೊಂದು ಒಳ್ಳೆ ಒಂದು ಮೊತ್ತ ಸಿಗಬೇಕು, ಒಂದು ಸರ್ಪ್ಲಸ್ ಇರಬೇಕು, ನನಗೆ ಆಫ್ಟರ್ ಸರ್ಟನ್ ರಿಟೈರ್ ಆದ್ಮೇಲೆ ನನಗೊಂದು ಅಮೌಂಟ್ ಇರಬೇಕು, ನನಗೆ ಯಾವುದೇ ತರಹದ ಯೋಚನೆಗಳಿರಬಾರ್ದು ದುಡ್ಡಿನ ರಿಲೇಟೆಡ್ ಅಂತ ಅನ್ಕೊಂಡು ಹೂಡಿಕೆಯನ್ನು ಮಾಡ್ತಿರ್ತಾರೆ ಕನ್ಸಿಸ್ಟೆಂಟ್ ಆಗಿ. ಎವ್ರಿ ಮಂತ್, ಎವ್ರಿ ಕ್ವಾರ್ಟರ್, ಎವ್ರಿ ಫೋರ್ಟ್ ನೈಟ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಒಂದು ಗೋಲ್ ಅಂತ ಇದೆ ನಮಗೆ, ಆ ಗೋಲ್ ರಿಲೇಟೆಡ್ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ, ಈಗ ನೀವು 10 ವರ್ಷದ ಗೋಲ್ ಇಟ್ಕೊಂಡಿರ್ತೀರಾ, 15 ವರ್ಷಕ್ಕೆ ಗೋಲ್ ಇಟ್ಕೊಂಡಿರ್ತೀರಾ. ಈಗ ಒಂದು 2 ವರ್ಷಕ್ಕಿಂತ ಮುಂಚೆನೆ ನೀವೇನ್ ಮಾಡ್ಬೋದು, ನಿಮ್ಮ ಅಮೌಂಟ್ ಏನಿತ್ತು ಎಂಟೈರ್ ಅಮೌಂಟ್ ಬೆಳೆದಿದೆ, ಒಂದು ಚೆನ್ನಾಗಿ ಬೆಳೆದಿದೆ ಅಂತ ಅಂದ್ರೆ ಆ ಅಮೌಂಟ್ ಅನ್ನ ಸ್ಲೋ ಆಗಿ ವಿಡ್ರಾವಲ್ ಮಾಡಿಕೊಂಡು ಈಗ ಹೈ ರಿಸ್ಕ್ ಇರೋ ಫಂಡ್ ಅನ್ನ ಲೋ ರಿಸ್ಕ್ ಕನ್ವರ್ಟ್ ಮಾಡ್ಬೋದು ನೀವು. ಹೇಗೆ, ಫಾರ್ ಎಕ್ಸಾಂಪಲ್, ಈಗ ಅಸ್ಯೂಮ್ ನೀವು ಇನ್ನೊಂದು 2 ವರ್ಷ ಇದೆ ನಿಮ್ಮ ಗೋಲ್ ಅಚೀವ್ ಮಾಡ್ಲಿಕ್ಕೆ ಅಂತ ಅನ್ಕೊಳ್ಳೋಣ, ಬಟ್ ನಿಮ್ಮ ಅಮೌಂಟ್ ಚೆನ್ನಾಗಿ ಬೆಳೆದಿದೆ ಇವಾಗ. ಸೊ ನೀವೇನ್ ಮಾಡ್ತೀರಾ, ಸರ್ಟನ್ ಅಮೌಂಟ್ ಅನ್ನ, ಸೊ ಈಗ ಒಂದು 5% ಇರ್ಬೋದು, 10% ಇರ್ಬೋದು. ಸೊ ಅಮೌಂಟ್ ಏನಿದೆಯೋ ಅಲ್ಲಿಂದ ಬರುವಂತ ಅಮೌಂಟ್,
ಅದನ್ನ ನೀವು ಸ್ಲೋ ಆಗಿ SWP ಅಂತ ಕಾನ್ಸೆಪ್ಟ್ ಹೇಳ್ತಾರೆ, ಅಂದ್ರೆ ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್. ಸೊ ಇದು ಒಂದು ರೀತಿಯಲ್ಲಿ ಅಂದ್ರೆ ಅಮೌಂಟ್ನ ನೀವು ತೆಗೆದ್ಬಿಟ್ಟು ಸೇಫ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ತಾ ಇದ್ದಾರೆ. ಒಂದು ಎರಡನೇದು STP ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಏನು ಅಮೌಂಟ್ ಇತ್ತು, ಇಕ್ವಿಟಿ ಅಮೌಂಟ್, ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿ ಬಂದಿರುವಂಥ ಅಮೌಂಟ್, ಅದನ್ನ ನೀವು ಲಿಕ್ವಿಡ್ ಅಥವಾ ಡೆಪ್ಟ್ ಫಂಡ್ಗಳಿಗೂ ಟ್ರಾನ್ಸ್ಫರ್ ಮಾಡಬಹುದು ಸ್ಲೋ ಮ್ಯಾನರ್ ಅಲ್ಲಿ. ಸೊ ದಟ್ ಏನಕ್ಕೆ ಮಾಡ್ತಾ ಇದೀವಿ ಇದನ್ನ, ಸೊ ಜಾಸ್ತಿ ಅಮೌಂಟ್ ಬಂದಿದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಅದನ್ನ ಕಳ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟಪಡಲ್ಲ. ಸೊ 2 ವರ್ಷದಲ್ಲಿ ಏನೋ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಆಗಿ ಅಮೌಂಟ್ ಕಳ್ಕೊಳ್ಳೋ ಇಷ್ಟ ಇಲ್ಲ ಅಂತಂದ್ರೆ ನಿಮಗೆ ಸ್ಲೋ ಆಗಿ ನೀವು ಎಕ್ಸಿಟ್ ಹಾಕೊಂಡು ಬೇರೆ ಒಂದು ಕಡಿಮೆ ರಿಸ್ಕ್ ಇರೋ ಹತ್ರ ಅಥವಾ FD ಗಳಲ್ಲಿ ಈ ತರ ಸ್ಲೋ ಆಗಿ ನೀವು ಸೇವ್ ಮಾಡಿ ಇಟ್ಕೊಳ್ಬಹುದು ಬಿಫೋರ್ ಯುವರ್ ಅಚೀವ್ಮೆಂಟ್. ಸೊ ನೀವು ಒಂದು ಗೋಲ್ ಅನ್ಕೊಂಡಿರ್ತಾರೆ, ಗೋಲ್ ಆಗೋದಕ್ಕಿಂತ ಮುಂಚೆನೇ ನೀವು ಈ ರೀತಿ SWP ಅಥವಾ STP ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಅಮೌಂಟ್ ಅನ್ನ ಸೇಫ್ ಗಾರ್ಡ್ ಮಾಡ್ಕೋಬಹುದು. ಸೊ ಇದು ಕೂಡ ಒಂದು ಎಕ್ಸಿಟ್ ಪ್ಲಾನ್ ಆಗಿ ನೀವು ಕನ್ಸಿಡರ್ ಮಾಡಬಹುದು ವೆನ್ ಇಟ್ ಕಮ್ಸ್ ಟು ದ ಮ್ಯೂಚುವಲ್ ಫಂಡ್ ಎಕ್ಸಿಟ್. ನೆಕ್ಸ್ಟ್ ಪಾಯಿಂಟ್ ಬಹಳನೇ ಮುಖ್ಯವಾಗಿರುತ್ತೆ, ಈ ಫಂಡ್ ಮ್ಯಾನೇಜರ್ಸ್ ಅಂತ ಬರ್ತಾರೆ. ಬೇಸಿಕಲಿ ಏನಪ್ಪಾ ಅಂದ್ರೆ ಮ್ಯೂಚುವಲ್ ಫಂಡ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಒಬ್ಬ ಮ್ಯಾನೇಜರ್ ಇರ್ತಾರೆ. ಅವ್ರ ಡಿಸಿಷನ್, ಅವ್ರ ಸೂಪರ್ವೈಸನ್ ಅಂಡರ್ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಕೆಲಸ ಮಾಡ್ತಾ ಇರುತ್ತೆ. ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಸ್ ಗಳು ಕಂಪೇರ್ ಟು ದ ಇಂಡೆಕ್ಸ್ ಬಹಳನೇ ಸಕ್ಸಸ್ಫುಲ್ ಆಗಿರುತ್ತೆ, ಬಹಳನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಇಟ್ ಮೇ ಬಿ ಬಿಕಾಸ್ ಆಫ್ ದ ರೀಸನ್ ಆಫ್ ಫಂಡ್ ಮ್ಯಾನೇಜರ್. ಸೊ ಫಂಡ್ ಮ್ಯಾನೇಜರ್ ಅನಾಲಿಸಿಸ್ ಅಥವಾ ಫಂಡ್ ಮ್ಯಾನೇಜರ್ ಅಪ್ರೋಚ್ ಏನಿದೆಯೋ ಆ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರೋದ್ರಿಂದ ಸಕ್ಸಸ್ಫುಲ್ ಆಗಿರುತ್ತೆ ಆ ಫಂಡ್ ಅಂತ ಅನ್ಕೊಳ್ಳೋಣ. ಬಟ್ ಏನೋ ಒಂದು ಕಾರಣಗಳಿಂದ, ಏನೋ ಒಂದು ರೀಸನ್ಗಳಿಂದ ಒಂದು ಪರ್ಟಿಕ್ಯುಲರ್ ಫಂಡ್ ಮ್ಯಾನೇಜರ್ ರಿಸೈನ್ ಮಾಡ್ತಾ ಇದಾರೆ ಅಥವಾ ಹೊರಗಡೆ ಹೋಗ್ತಾ ಇದಾರೆ ಆ ಫಂಡಿಂದ ಅಂತ ಅಂದ್ರೆ ಇದು ಬಹಳನೇ ಒಂದು ಸಿಗ್ನಿಫಿಕೆಂಟ್ ಫಂಡಮೆಂಟಲ್ ಚೇಂಜಸ್ ಆಗುತ್ತೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ಸ್ಗೆ. ಸಪೋಸ್ ಈಗ ಅವ್ರು ಯಾರು ಇದಾರೆ ಫಂಡ್ ಮ್ಯಾನೇಜರ್, ಅವರಿಂದ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಫಂಡ್, ಬಟ್ ಅವರು ಈಗ ಹೊರಗಡೆ ಹೋಗ್ಬಿಟ್ರು ಆ ಫಂಡಿಂದ ಅಂತ ಅನ್ಕೊಳ್ಳೋಣ. ಸೊ ಅದಾದ್ಮೇಲೆ ಮತ್ತೆ ಏನಾದ್ರು ಪುವರ್ ಪರ್ಫಾರ್ಮೆನ್ಸ್ ಕಾಣಕ್ ಶುರು ಆಯ್ತು. ಇಷ್ಟು ದಿನ ಚೆನ್ನಾಗಿರೋ ಫಂಡ್ ಸಡನ್ ಆಗಿ ಆಫ್ಟರ್ ದೇರ್ ರಿಸೈನ್ ಅಥವಾ ಆಫ್ಟರ್ ಅವ್ರು ಹೊರಗಡೆ ಹೋದ್ಮೇಲೆ ಆ ಫಂಡಿಂದ ಪುವರ್ ಪರ್ಫಾರ್ಮೆನ್ಸ್ ಆಗ್ತಿದೆ ಫಂಡ್ ಅಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಅಂದ್ರೆ ದಟ್ ಈಸ್ ಆಲ್ಸೋ ದ ಟ್ರಿಗರ್ ಪಾಯಿಂಟ್ ಫಾರ್ ಯು ಟು ಎಕ್ಸಿಟ್ ದ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡ್ ಇಂದ ಹೊರಗಡೆ ಬರಲಿಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಇದನ್ನು ಕೂಡ ನಿಮ್ಮ ಒಂದು ಎಕ್ಸಿಟ್ ಪ್ಲಾನ್ ಅಲ್ಲಿ ನೀವು ಕನ್ಸಿಡರ್ ಮಾಡ್ಕೋಬಹುದು, ಚೇಂಜ್ ಆಫ್ ದ ಫಂಡ್ ಮ್ಯಾನೇಜರ್ ಅಥವಾ ಫಂಡ್ ಮ್ಯಾನೇಜರ್ ಹೊರಗಡೆ ಹೋಗೋದು ಆ ಒಂದು ಪರ್ಟಿಕ್ಯುಲರ್ ಫಂಡ್ ಇಂದ. ಸೊ ನೆಕ್ಸ್ಟ್ ಬಂದು ಪ್ರಾಫಿಟ್ ಬುಕಿಂಗ್ ಅಂತ ಬರುತ್ತೆ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಈಗ ಯಾವಾಗ ಪ್ರಾಫಿಟ್ ಬುಕಿಂಗ್ ಆಗುತ್ತೆ, ಆಬ್ವಿಯಸ್ಲಿ ಪ್ರಾಫಿಟ್ ಆದಾಗ. ಸೊ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನೀವು ಮಾಡಿರುವಂತದ್ದು ನಿಮಗೆ ಎಕ್ಸೆಪ್ಷನಲ್ ರಿಟರ್ನ್ ಕೊಟ್ಟಿದೆ ಅಂತ ಅಂದ್ರೆ ನೀವು ಪ್ರಾಫಿಟ್ ಬುಕ್ ಮಾಡುವಂತ ಒಂದು ಆಪರ್ಚುನಿಟಿಗೆ ಕಾಯ್ತಾ ಇರಬೇಕು. ಏನಕ್ಕಪ್ಪ ಅಂತ ಅಂದ್ರೆ ಈಗ ನೀವು ಒಂದು 10 ವರ್ಷದ ಗೋಲ್ ಇಟ್ಕೊಂಡಿದ್ದೀರಾ, 2-3 ವರ್ಷಕ್ಕಿಂತ ಮುಂಚೆನೆ ನಿಮ್ಗೊಂದು ಎಕ್ಸೆಪ್ಷನಲ್ ರಿಟರ್ನ್, ಒಂದು ಒಳ್ಳೆ ಚೆನ್ನಾಗಿರೋ ರಿಟರ್ನ್ ನಿಮ್ಗೆ ಮ್ಯೂಚುವಲ್ ಫಂಡ್ ಇಂದ ಜನರೇಟ್ ಆಗಿದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಆ ಪ್ರಾಫಿಟ್ ಅನ್ನ ಮತ್ತೆ ವಾಪಸ್ ಮಾರ್ಕೆಟ್ ಕೊಡ್ಲಿಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಸೊ ಈ ತರ ಸಮಯದಲ್ಲಿ ಯಾವ ರೀತಿ ಎಕ್ಸಿಟ್ ಆಗ್ಬೋದು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಏನಪ್ಪಾ ಅಂದ್ರೆ ಈಗ ನಮ್ಮ ರುಪೀಸ್ ಏನಿದೆ, ರುಪೀಸ್ಗೆ ಕಂಪೇರ್ ಟು ದ ಡಾಲರ್ ಇದು ವೀಕ್ ಆಗ್ತಾ ಇದೆ ರುಪೀಸ್ ಅಂತ ಅಂದ್ರೆ ಈ ಎಕ್ಸ್ಪೋರ್ಟ್ ಓರಿಯೆಂಟೆಡ್ IT ಸೆಕ್ಟರ್ಸ್ ಗಳೇನಿದೆಯೋ ಇವಕ್ಕೆ ಬಹಳನೇ ಲಾಭ. ಸಪೋಸ್ ಈ ರುಪೀಸ್ ಏನಾದ್ರೂ ಸ್ಟ್ರೆಂಥನ್ ಆಯ್ತು, ಇದರಲ್ಲಿ ಏನಾದ್ರು ಸ್ಟ್ರೆಂತ್ ಕಂಡು ಬಂತು ಕಂಪೇರ್ ಟು ದ US ಡಾಲರ್ ಅಂತ ಅಂದ್ರೆ ಈ ಒಂದು ಕಂಪನಿಗಳಿಗೆ ಬಹಳನೇ ಒಂದು ಹೊಡೆತ ಬೀಳುತ್ತೆ. ಸೊ ಈ ತರ ಸಮಯದಲ್ಲಿ ಸಪೋಸ್ ಏನಾದ್ರು ರುಪಿ ವ್ಯಾಲ್ಯೂ ಸ್ಟ್ರೆಂಥನ್ ಆಗ್ತಾ ಇದೆ, ನೀವು IT ಸೆಕ್ಟರ್ ರಿಲೇಟೆಡ್ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂತ ಅನ್ಕೊಳ್ಳೋಣ. ಸೊ ಈಗ ರುಪಿ ವ್ಯಾಲ್ಯೂ ಸ್ಟ್ರೆಂಥನ್ ಆಗ್ತಾ ಇದೆ ಕಂಪೇರ್ ಟು ದ USD ಏನದಂತ ಅಂದ್ರೆ ನಿಮ್ಗೆ ಎಕ್ಸೆಪ್ಷನಲ್ ರಿಟರ್ನ್ ಬಂದು ನಿಮ್ಗೆ ಒಳ್ಳೆ ಚೆನ್ನಾಗಿ ರಿಟರ್ನ್ ಬಂದಿದ್ದು, ಈ ತರ ಒಂದು ಚೇಂಜಸ್ ಏನಾದ್ರು ಕಾಣ್ತಾ ಇದೆ ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಅಥವಾ ಈ ತರ ಒಂದು ಚೇಂಜಸ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇದೆ ಅಂತ ಅಂದ್ರೆ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಬಹುದು. ಇದು ಒಂದು ರೀತಿ. ಎರಡನೇ ರೀತಿ, ಇಲ್ಲಪ್ಪ ನನ್ಗೆ ಎಲ್ಲಾ ಅಮೌಂಟ್ ತೆಗಿಬಾರ್ದು ಅಂತಂದ್ರೆ ಒಂದು ಸ್ವಲ್ಪ ಪೋರ್ಷನ್ ತೆಗೆದು ಕೂಡ ನೀವು ಆ ಮ್ಯೂಚುವಲ್ ಫಂಡ್ ಇಂದ ಎಕ್ಸಿಟ್ ಮಾಡುವಂತಹ ಪ್ಲಾನ್ ನ ಇಟ್ಕೋಬಹುದು. ಸೊ ಇಲ್ಲಿವರೆಗೂ ನಾವು ಎಕ್ಸಿಟ್ ಟ್ರಿಗರ್ಸ್ ಗಳು ಯಾವ್ಯಾವ್ದಾಗಬಹುದು, ಯಾವ್ಯಾವ ಒಂದು ಸಂದರ್ಭದಲ್ಲಿ ನಾವು ಎಕ್ಸಿಟ್ ಮಾಡಕ್ಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಇವಾಗ ಎಕ್ಸಿಟ್ ಪ್ಲಾನ್ ಅಲ್ಲಿ ಏನೆಲ್ಲ ನಾವು ಇನ್ಕ್ಲೂಡ್ ಮಾಡಬಹುದು, ಹಾಗೆ ಯಾವ್ಯಾವ ಸಿನಾರಿಯೋಸ್ ಗಳು ಬರುತ್ತೆ ಅಂತ ಒಂದು ಸ್ಮಾಲ್ ಬ್ರೀಫ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ನಿಯರ್ ಆಗಿದೆ, ತುಂಬಾ ಹತ್ತಿರದಲ್ಲಿ ಬರ್ತಾ ಇದೆ. ಯೂಶುವಲಿ 2 ಇಯರ್ಸ್ಗೆ ಮುಂಚೆ ನೀವು ಇದ್ದೀರಾ ನಿಮ್ಮ ಫಿನಾನ್ಷಿಯಲ್ ಗೋಲ್ಗೆ ಅಂತ ಅಂದ್ರೆ ನೀವು ಸ್ಲೋ ಆಗಿ ನಿಮ್ಮ ಅಮೌಂಟ್ ಅನ್ನು ವಿಡ್ರಾ ಮಾಡೋಕೆ ಶುರು ಮಾಡಬಹುದು. ಇದು ಒಂದು ಒಳ್ಳೆ ಬೆಟರ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ದಟ್ ನಿಮ್ಮ ಎಂಟೈರ್ ಅಮೌಂಟ್ ಏನಿದೆಯೋ ಅದನ್ನ ನೀವು ಒಂದ್ ಕಡೆಗೆ ಸೇಫ್ ಗಾರ್ಡು ಮಾಡ್ತಿರ್ತೀರಾ. ಎರಡನೇದ್ದು, ಮಿಕ್ಕಿರೋ ಅಮೌಂಟ್ ಅಲ್ಲಿ ಮತ್ತೆ ಇನ್ನು ನೆಕ್ಸ್ಟ್ ಗ್ರೋತ್ಗೂ ಕೂಡ ನೀವು ಅಲೋ ಮಾಡ್ತಿರ್ತೀರಾ ನಿಮ್ಮ ಫಂಡಿಗೆ ಬೆಳಿಲಿಕ್ಕೆ. ಸೊ ಹಾಗಾಗಿ ಯಾವುದೇ ಈಗ ಒಂದು ಒಳ್ಳೆ ಗೋಲ್ ನೀವು ಇಟ್ಕೊಂಡಿದ್ದೀರಾ, ಒಂದು 2 ವರ್ಷ 3 ವರ್ಷದಕ್ಕಿಂತ ಮುಂಚೆನೆ ಯು ಕ್ಯಾನ್ ಪ್ಲಾನ್ ಟು ವಿಡ್ರಾ ದ ಫಂಡ್ಸ್ ಇನ್ ಫೇಸ್ ಮ್ಯಾನರ್ ಅಲ್ಲಿ. ಸೊ ಸ್ಲೋ ಆಗಿ ರಿಮೂವ್ ಮಾಡ್ಕೊಂಡು ಪ್ರಯತ್ನ ಪಡಬಹುದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿಕ್ಕೆ. ಸೊ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ ಪ್ರಾಫಿಟ್ ಬುಕ್ ಯಾವಾಗ ಈ ತರ ಎಕ್ಸೆಪ್ಷನಲ್ ಕೇಸಸ್ ಗಳಿದ್ದಾಗ, ಸೊ ತುಂಬಾ ಹೈ ರಿಟರ್ನ್ ಬಂದು ನೀವು ಆ ತರ ಸಮಯದಲ್ಲಿ ಏನಾದ್ರು ಎಕನಾಮಿಕ್ಸ್ ರಿಲೇಟೆಡ್ ಏನೋ ಚೇಂಜಸ್ ಕಂಡು ಬಂದ್ರು ಕೂಡ ನೀವು ಎಕ್ಸಿಟ್ ಆಗ್ಬೋದು ಮ್ಯೂಚುವಲ್ ಫಂಡ್ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಈ ಎಕ್ಸಿಟ್ ಆಗಿರುವಂತಹ ಅಮೌಂಟ್ ಏನಿದೆಯೋ ಇದನ್ನ ನೀವು ಮತ್ತೆ ರೀಇನ್ವೆಸ್ಟಿಂಗ್ ಕೂಡ ಮಾಡಬಹುದು. ರೀಇನ್ವೆಸ್ಟಿಂಗ್ ಮತ್ತೆ ಬೇರೆ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಮತ್ತೆ ನಿಮ್ಮ ಅಮೌಂಟ್ ಅನ್ನ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಮಾಡಕ್ಕಾಗುತ್ತೆ. ಅಗೇನ್ ಮಾನಿಟರಿಂಗ್ ಕೂಡ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಇರಲಿ, ಶೇರೇ ಆಗಲಿ, ಸೊ ಆ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನೀವು ಮಾಡಿದೀರಾ ಅಂತ ಅಂದ್ರೆ ಆ ಹೂಡಿಕೆ ರಿಲೇಟೆಡ್ ನೀವು ಏನೇ ಇನ್ಫಾರ್ಮೇಶನ್ಸ್ ಗಳನ್ನು ಗ್ಯಾದರ್ ಮಾಡ್ತಾ ಇರಬೇಕು. ಸೊ ಎಲ್ಲಿ ನೋಡೋದಪ್ಪ ಈ ತರ ಇನ್ಫಾರ್ಮೇಶನ್ಸ್ ಎಲ್ಲ ನನಗೆ ಎಲ್ಲಿ ಸಿಗುತ್ತೆ? ಗ್ರೋ ಆಪ್ ನೀವು ಯೂಸ್ ಮಾಡೋದ್ರ ಮೂಲಕ ನಿಮ್ಗೆ ಈ ತರ ಇನ್ಫಾರ್ಮೇಶನ್ಸ್ ಗಳು ಬಹಳ ಈಸಿಯಾಗಿ ಸಿಗುತ್ತೆ. ಸುಮಾರು ಡೀಟೇಲ್ಸ್ ಗಳನ್ನ ಕೊಟ್ಟಿರ್ತೀನಿ. ಯಾವುದೇ ಮ್ಯೂಚುವಲ್ ಫಂಡ್ ಓಪನ್ ಮಾಡಿ ಅಥವಾ
ಸ್ಟಾಕ್ ಅನ್ನೇ ಓಪನ್ ಮಾಡಿ ಅದ್ರ ರಿಲೇಟೆಡ್ ಫಂಡಮೆಂಟಲ್ ರಿಲೇಟೆಡ್ ನ್ಯೂಸ್ಗಳು ಏನಾರ ಇತ್ತು ಅಂದ್ರೆ, ಈಗ ನಾನು ಆಲ್ರೆಡಿ ಹೇಳಿದೆ ಫಂಡ್ ಮ್ಯಾನೇಜರ್ ಚೇಂಜ್ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು ಆ ಒಂದು ಪಾಯಿಂಟ್ ಅನ್ನ. ಸೊ ಆ ತರ ಸಮಯದಲ್ಲೂ ನೀವು ಎಕ್ಸಿಟ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ ನ. ಸೊ ಆ ತರ ವಿಷಯಗಳು ಎಲ್ಲಿ ಗೊತ್ತಾಗುತ್ತೆ ನಮಗೆ, ಈ ತರ ಫಂಡಮೆಂಟಲ್ ವಿಷಯಗಳು ನಮ್ಮ ಗ್ರೋ ಆಪ್ ಅಲ್ಲಿ ಈ ಒಂದು ಆಪ್ಷನ್ ಅವೈಲೇಬಲ್ ಇದೆ. ಸೊ ನೀವು ಮ್ಯೂಚುವಲ್ ಫಂಡ್ ಇರ್ಬೋದು, ಯಾವುದೇ ಪರ್ಟಿಕ್ಯುಲರ್ ಇಕ್ವಿಟಿ ಶೇರ್ಸ್ ಗಳೇ ಇರ್ಬೋದು, ನೀವು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ನಿಮಗೆ ಬರೀ ಫಂಡಮೆಂಟಲ್ ಮೆಟ್ರಿಕ್ಸ್ ಗಳೇ ಅಷ್ಟೇ ಅಲ್ಲ, ಫಂಡಮೆಂಟಲ್ ರಿಲೇಟೆಡ್ ಏನೇ ಚೇಂಜಸ್ ಗಳಾದ್ರೂ, ನ್ಯೂಸ್ ರಿಲೇಟೆಡ್ ಏನಾದ್ರು ನ್ಯೂಸ್ ಇದ್ರೆ ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದು, ಈ ತರ ಎಲ್ಲ ಬೇಸಿಕಲಿ ಏನಪ್ಪಾ ಅಂದ್ರೆ ಒಂದು ಓವರ್ ಆಲ್ ಫಂಡಮೆಂಟಲ್ ವಿಷಯಗಳೇನಿದೆಯೋ, ನ್ಯೂಸ್ ಗಳೇನಿದೆಯೋ ಮ್ಯೂಚುವಲ್ ಫಂಡ್ಸ್ ಹಾಗೆ ಶೇರ್ಸ್ ಗಳ ರಿಲೇಟೆಡ್ ನಮ್ಮ ಗ್ರೋ ಆಪ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್. ಇದನ್ನ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ ಸುಮಾರು ಜನ ಯೂಸ್ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟ್ ಅನ್ನ. ನನ್ನ ಹತ್ರ ಇರೋ ಅಮೌಂಟ್, ನನ್ನ ಹತ್ರ ಇರೋ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನಾನು ಇಷ್ಟು ದಿನಕ್ಕೆ, ಇಷ್ಟು ಪೀರಿಯಡ್ ಗಳಿಗೆ ನಾನು ಮಾನಿಟರ್ ಮಾಡ್ತೀನಿ. ಕ್ವಾರ್ಟರ್ಲಿ ಮಾನಿಟರ್ ಮಾಡ್ತಾರೆ, ಕ್ವಾರ್ಟರ್ಲಿ ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ, ಇಯರ್ಲಿ ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಬೇಸಿಕಲಿ ಏನಪ್ಪಾ ಅಂದ್ರೆ 3 ತಿಂಗಳು ಅಥವಾ 6 ತಿಂಗಳು, ಒಂದು ವರ್ಷಕ್ಕೆ ರಿವ್ಯೂ ಮಾಡ್ತಾರೆ ಅವ್ರ ಪೋರ್ಟ್ಫೋಲಿಯೋನ. ಏನಾದರೂ ಹೆಚ್ಚು ಕಡಿಮೆ ವೇರಿಯೇಷನ್ಸ್ ಗಳಿತ್ತು, ಅವರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಂಟೆಕ್ಸ್ಟ್ ಗೋಲ್ ಏನಿತ್ತು, ಅವ್ರ ಗೋಲ್ ಪ್ರಕಾರ ಫಂಡ್ ವರ್ಕ್ ಆಗ್ತಿಲ್ಲ ಅಂತ ಅಂದ್ರೆ, ಅಥವಾ ಒಂದು ಇನ್ವೆಸ್ಟ್ಮೆಂಟ್ ವರ್ಕ್ ಆಗ್ತಿಲ್ಲ ಅಂತ ಅಂದ್ರೆ, ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡಿ ಬೇರೆ ಇನ್ವೆಸ್ಟ್ಮೆಂಟ್ ಅನ್ನ ಹೂಡಿಕೆ ಮಾಡಿಬಿಟ್ಟು ಮತ್ತೆ ರೀಬ್ಯಾಲೆನ್ಸ್ ಮಾಡ್ತಾರೆ ಪೋರ್ಟ್ಫೋಲಿಯೋನ. ಸೊ ಇದನ್ನ ಬೇಸಿಕಲಿ ನೀವು ನಿಮ್ಮ ಎಕ್ಸಿಟ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಸೊ ಸಪೋಸ್ ಲೆಟ್ಸ್ ಸೇ 15 to 20% ವೇರಿಯೇಷನ್ಸ್ ಆಗುತ್ತಪ್ಪ ನನ್ನ ಪೋರ್ಟ್ಫೋಲಿಯೋ, ಅವಾಗ ನಾನು ರೀಬ್ಯಾಲೆನ್ಸಿಂಗ್ ಮಾಡ್ತೀನಿ, ಅಥವಾ ವರ್ಷಕ್ಕೊಂದ್ಸತಿ ನಾನು ರಿವ್ಯೂ ಮಾಡ್ತೀನಿ ನನ್ನ ಪೋರ್ಟ್ಫೋಲಿಯೋನ, ಅದಾದ್ಮೇಲೆ ನಾನು ರೀಬ್ಯಾಲೆನ್ಸ್ ಮಾಡ್ತೀನಿ, ಅಥವಾ ಕ್ವಾರ್ಟರ್ಲಿ. ಸೊ ಈ ತರ ನೀವು ಪರ್ಟಿಕ್ಯುಲರ್ಲಿ ಈ ಪ್ಲಾನ್ ಇಟ್ಕೊಂಡು ನಿಮ್ಮ ಎಕ್ಸಿಸ್ಟಿಂಗ್ ಇರೋ ಮ್ಯೂಚುವಲ್ ಫಂಡ್ಸ್ ಗಳನ್ನ ಎಕ್ಸಿಟ್ ಆಗ್ಬೋದು, ಅಥವಾ ಅದನ್ನ ಟ್ರಾನ್ಸ್ಫರ್ ಮಾಡಿ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಬರುತ್ತೆ, STP ಅನ್ನೋ ಒಂದು ಕಾನ್ಸೆಪ್ಟ್, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳ್ತಾರೆ. ಸೊ ಹೆಸರೇ ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಸಿಸ್ಟಮ್ಯಾಟಿಕಲಿ ಒಂದು ಫಂಡ್ ಇಂದ ಇನ್ನೊಂದು ಫಂಡ್ ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇರುವಂತಹ ಒಂದು ಮೆಕ್ಯಾನಿಸಮ್. ಬೇಸಿಕಲಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನಿಮ್ಮ ಹತ್ರ ಡೆಪ್ಟ್ ಫಂಡ್, ಇಕ್ವಿಟಿ ಫಂಡ್, ಎರಡು ಫಂಡ್ಗಳನ್ನು ನೀವು ಇನ್ವೆಸ್ಟ್ ಮಾಡಿದಿರಾ ಒಂದೇ ಏಮ್ಸ್ ಇದು ಅಂತ ಅನ್ಕೋಣ. ನಿಮ್ಮ ಒಂದು ಗೋಲ್ ಅಥವಾ ನಿಮ್ಮ ಒಂದು ಅಬ್ಜೆಕ್ಟಿವ್ ಏನಿದೆ ಅಂತ ಅಂದ್ರೆ, ಇಲ್ಲಿ ಈ ಡೆಪ್ಟ್ ಫಂಡ್ ಇಂದ ಇಕ್ವಿಟಿ ಫಂಡ್ ಗೆ ಮಂತ್ ಆನ್ ಮಂತ್ ಕನ್ಸಿಸ್ಟೆಂಟ್ ಇಷ್ಟ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಡೈರೆಕ್ಟ್ ಆಗಿ ಮ್ಯಾನುವಲ್ ಆಗಿ ಡೆಪ್ಟ್ ಫಂಡ್ ಅಲ್ಲಿ ರೆಡಿ ಮಾಡಿ ಈಕ್ವಿಟಿ ಫಂಡ್ಗೆ ಇನ್ವೆಸ್ಟ್ ಮಾಡಬಹುದು. ಇದು ಒಂದು ರೀತಿ. ಎರಡನೇ ರೀತಿ, ಈ STP ರಿಕ್ವೆಸ್ಟ್ ಮಾಡೋದ್ರ ಮೂಲಕ, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಈ ಫಂಡ್ ಇಂದ ಇನ್ನೊಂದು ಫಂಡ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಬಹುದು, ಪ್ರೊವೈಡೆಡ್ ಈ ಎರಡೂ ಫಂಡ್ಗಳು ಒಂದೇ AMC ಅಂಡರ್ ಅಲ್ಲಿ ಇದ್ರೆ ಮಾತ್ರ ಈ ಒಂದು ಪಾಸಿಬಿಲಿಟಿ ಇದೆ. ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳ್ತಾರೆ. ಸೊ ಈ ಒಂದು ಮೆಥಡ್ ನ ಯೂಸ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸಿಂಗ್ ಮಾಡಬಹುದು ಆನ್ ಫ್ರೀಕ್ವೆಂಟ್ ಬೇಸಿಸ್, ಅಥವಾ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಬೇಸಿಸ್ ಅಲ್ಲಿ ನೀವು ನಿಮ್ಮ ಅಮೌಂಟ್ ಅನ್ನ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳುವಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ವೆಲ್, ಸುಮಾರು ವಿಷಯಗಳನ್ನ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ಎಕ್ಸಿಟ್ ಪ್ಲಾನ್ ಏನಕ್ಕೆ ಇಂಪಾರ್ಟೆಂಟ್, ಎಕ್ಸಿಟ್ ಪ್ಲಾನ್ ಏನಕ್ಕೆ ಇಟ್ಕೊಳ್ಬೇಕು ನಾವು, ಹಾಗೆ ಯಾವ್ಯಾವ ರೀತಿಯಲ್ಲಿ ಒಂದು ಟ್ರಿಗರ್ಸ್ ಗಳು ಜನರೇಟ್ ಆಗಬಹುದು ಎಕ್ಸಿಟ್ ರಿಲೇಟೆಡ್, ಯಾವ್ಯಾವ ರೀತಿ ಸಂದರ್ಭಗಳು ಬರುತ್ತೆ, ಹಾಗೆ ಎಕ್ಸಿಟ್ ಪ್ಲಾನ್ ಇಂಪಾರ್ಟೆನ್ಸ್ ಏನು, ಇದೆಲ್ಲವನ್ನು ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ಕನ್ಕ್ಲೂಡ್ ಮಾಡ್ಬೇಕಪ್ಪ ಈ ಒಂದು ಎಂಟೈರ್ ಡಿಸ್ಕಷನ್ ಅಂತ ಅಂದ್ರೆ, ಬೇಸಿಕಲಿ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಎಂಟ್ರಿ ಎಷ್ಟು ಇಂಪಾರ್ಟೆಂಟೋ ಎಕ್ಸಿಟ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದ್ರೆ. ಸೊ ಈ ತರ ಎಕ್ಸಿಟ್ ಪ್ಲಾನ್ಸ್ ಗಳು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಸಿಕಲಿ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ನೀವು ಏನ್ ಮಾಡ್ತಾ ಇದ್ರ ಅನ್ನೋ ಒಂದು ವಿಷಯದಲ್ಲಿ. ಸೊ ಯಾವುದೇ ಒಂದು ಗೋಲ್ ಇಟ್ಕೊಂಡಿದ್ದೀರಾ, ನೀವು ಯಾವುದೋ ಒಂದು ನಿಮ್ಮ ಗುರಿಗಳಿದೆ, ಆ ಗುರಿಗಳು ರೀಚ್ ಆಗೋದಕ್ಕೆ ನೀವೇನು 10 ವರ್ಷನ ವೇಟ್ ಮಾಡಬೇಕು ಅಂತ ಇಲ್ಲ. 8 ವರ್ಷಕ್ಕೆ ಅಚೀವ್ ಆಗಿತ್ತು ಅಂತ ಅಂದ್ರೆ ನೀವು ಯು ಕ್ಯಾನ್ ಪ್ಲಾನ್ ಆಫ್ ವಿಡ್ರಾಯಿಂಗ್ ದ ಫಂಡ್ಸ್. ಈಗ ನಮ್ಗೆ ಪ್ರಾಪರ್ ಆಗಿ ಈ ತರ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಹೊರಗಡೆ ಬರಬೇಕು, ಎಕ್ಸಿಟ್ ಆಗಬೇಕು ಅಂತ ಗೊತ್ತಿದ್ರೆ, ಆ ತರ ಕಂಡೀಷನ್ ಬಂದಾಗ ನಾವು ಎಕ್ಸಿಟ್ ಮಾಡಬೇಕು. ಬಿಕಾಸ್ ನಾವು ವಿ ಹ್ಯಾವ್ ದ ಪ್ಲಾನ್. ಸೊ ಪ್ಲಾನ್ ಇದೆ ಅಂತಂದ್ರೆ ಅದನ್ನು ಫಾಲೋ ಮಾಡಿರ್ತೀವಿ, ನಾವು ಎಕ್ಸಿಟ್ ಆಗ್ತೀವಿ ಪ್ಲಾನ್ ಇಂದ ಪ್ರಾಪರ್ ಆಗಿ. ಹಾಗಾಗಿ ಎಕ್ಸಿಟ್ ಪ್ಲಾನ್ ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಯಾವುದೇ ಒಂದು ಸಿಚುವೇಶನ್ ಅಲ್ಲೂ ಕೂಡ ನೀವು ಬಹಳ ಕಂಫರ್ಟಬಲ್ ಆಗಿರ್ತಾರೆ ಆಸ್ ಅನ್ ಇನ್ವೆಸ್ಟರ್. ಸೊ ಈ ತರ ಪ್ಲಾನ್ಸ್ ಗಳು ಇಟ್ಕೊಳ್ಳೋದ್ರಿಂದ ನೀವು ಒಂದು ಕಂಫರ್ಟಬಲ್ ಪೊಸಿಷನ್ ಇರ್ತೀರಾ. ದಿಸ್ ಇಸ್ ಅ ಮೇಜರ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ದ ಪ್ಲಾನ್. ಸೊ ಪ್ಲಾನ್ ಇಟ್ಕೊಳ್ಳೋದ್ರಿಂದ ಇದೊಂದು ಬಹಳ ಮುಖ್ಯವಾದಂತಹ ಒಂದು ಅಡ್ವಾಂಟೇಜ್ ಆಗಿರುತ್ತೆ ನಿಮಗೆ. ಸೊ ವಿಡಿಯೋ ಮುಗಿಸುವಂತಹ ಒಂದು ಸಮಯ ಬಂತು. ಇಲ್ಲಿವರೆಗೂ ನಾನು ಏನೇನೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನೋ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ಇದನ್ನು ಯಾವುದೇ ತರಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ ರಿಸರ್ಚ್ ಅಂಡ್ ಅನಲೈಸ್ ಮಾಡಿ, ನಿಮ್ಗೇನೆ ಖುದ್ದಾಗಿ ಈಗ ಅರ್ಥ ಆಗಿಲ್ಲ ಅಂತ ಅಂದ್ರೆ ಅಡ್ವೈಸರ್ಸ್ ನ ಕೇಳಿ, ನಿಮ್ಮ ಎಕ್ಸ್ಪರ್ಟ್ಸ್ ಗಳನ್ನ ಕೇಳಿ ನೀವು ಡಿಸಿಷನ್ಸ್ ಗಳನ್ನ ತಗೊಳ್ಳತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಹಾಗೆ ಇಂಪಾರ್ಟೆಂಟ್ ಆಗಿ ನಾವು ಸುಮಾರು ವಿಡಿಯೋಸ್ ಗಳನ್ನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಮ್ಮ ಚಾನಲ್ ಥ್ರೂ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ಫ್ಯೂಚರ್ ಅಲ್ಲಿ ಸುಮಾರು ಇನ್ಫಾರ್ಮೇಶನ್ಸ್ ಗಳು ನಿಮ್ಗೆ ಸಿಗ್ತಾ ಇದೆ. ನಿಮ್ಗೆ ಏನೇ ಕ್ವಶನ್ಸ್ ಗಳಿದೆ ಅಂತಂದ್ರೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳು ವಿತ್ ಪ್ರಿಯಾರಿಟಿ ಸಿಗುತ್ತೆ. ನಾನು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿತ್ತು, ನೀವು ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ, ಹಾಗೆ ಇದ್ರ ರಿಲೇಟೆಡ್ ನೀವು ವರ್ಕ್ ಮಾಡ್ತೀರಾ ಅಂತ ಒಂದು ನಂಬಿಕೆಯಿಂದ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.